ಪೇರೆಂಟ್ಸ್ ಯಾರಾದ್ರೂ ಪ್ರೋಗ್ರಾಮ್ ಬಗ್ಗೆ ಆಗಿರ್ಬೋದು ಅಥವಾ ಸರ್ ಇವಾಗ ತಾನೇ ಒಂದು ಸ್ಪೀಚ್ ಮುಗಿಸಿದ್ರು ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ಲಿಕ್ಕೆ ಇಷ್ಟಪಡೋ ಹೋಗಿದ್ರೆ ದೇ ಕ್ಯಾನ್ ಕಮ್ ಆನ್ ಟು ದ ಸ್ಟೇಜ್. ಥ್ಯಾಂಕ್ ಯು ಸರ್. ನನಗೆ ಸ್ವಲ್ಪ ಇದು ಟೆನ್ಷನ್ ಎಲ್ಲ ಆಗಿತ್ತು, ನೀವು ನನಗೆ ಕ್ಲಿಯರ್ ಮಾಡಿಕೊಟ್ಟಿದ್ದೀರಾ ಸೀಟ್ಸ್ ವಿಷಯವಾಗೂ. ಐ ಆಮ್ ಸೋ ಹ್ಯಾಪಿ. ಬಂದಮೇಲೆ ಹೆಂಗಿರುತ್ತೋ ಏನೋ ಅಂದ್ಕೊಂಡೆ, ಎಲ್ಲ ತುಂಬ ಚೆನ್ನಾಗಿದೆ. ಕರೆಕ್ಟಾಗಿ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಸ್ಕೂಲ್ಗೂ ಒಂದು ಡಿಫ್ರೆಂಟ್ ಅಂದರೆ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಆಗಿದೆ, ಅದರಲ್ಲಿ ಎರಡನೇ ಮಾತೇನಿಲ್ಲ. ಆದರೂ ಒಂದು ಹೇಳ್ಬೇಕಂತಂದರೆ ಟೀಚರ್ಸ್ ಕಡೆಯಿಂದ ಔಟ್ಸೈಡ್ ಮಾಡಬೇಕು ಅನ್ನೋದು ಸ್ವಲ್ಪ ಬಂದಿತ್ತು. ಬಟ್ ಆದರೆ ಅವ್ರಿಗೂ ನಾವು ಎಕ್ಸ್ಪ್ಲೇನ್ ಮಾಡಿರೋದೇನೆಂದರೆ ಔಟ್ಸೈಡ್ ಅಂತಂದರೆ ಎಲ್ರಿಗೂ ಕ್ಲಿಯರಾಗಿ ವಾಯ್ಸ್ ಹೋಗೋಲ್ಲ ಮತ್ತು ಕ್ಲಿಯರಾಗಿ ನೋಡೋಕ್ಕಾಗಲ್ಲ, ವಿಸುವಲ್ ಸಿಗೋಲ್ಲ. ಅದರಿಂದ ಇದೇ ಬೆಸ್ಟು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ವಿ. ಮತ್ತು ಎಲ್ಲ ಟೀಚರ್ಸ್ ಅಂತಂದರೆ ಒಪಿನಿಯನ್ ಮಾತ್ರ ಎಲ್ಲ ಸ್ಟೂಡೆಂಟ್ಸ್ ಕಡೆಯಿಂದ ಅಂದರೆ ನಮ್ಮ ಮಗುದು ಹೇಳ್ತಾ ಇದ್ವಿ. ಬಟ್ ವೆರಿ ಗುಡ್. ಮತ್ತು ಇನ್ನು ನೆಕ್ಸ್ಟ್ ಇಯರ್ಗೆ ಸೊ ಅಪ್ಗ್ರೇಡ್ ಆಗಿದೆ. ಸೊ ಪ್ರಾಮಿಸ್ ಮಾಡಿದರು ಸರು, ಸೊ ತಂದೆ ತರ್ತೀವಿ CISB ಅಂತ ಹೇಳ್ಬಿಟ್ಟು. ಓಕೆ ಬಂದಿದೆ ಅಂತ ಅದು ಗುಡ್ ಸರ್. ಥ್ಯಾಂಕ್ ಯು ಸರ್. So thank you so much for this organizing, and I would like to thank Satish. So one main thing that I want to highlight is that he is providing a very good and affordable education in the city. I would like to thank you so much. I would like to talk three major points. Firstly, ನಾವು ಕರ್ನಾಟಕದಲ್ಲಿದ್ದು ನಮ್ಮ ಮಕ್ಕಳು ಕನ್ನಡ ಹೇಗೆ ಕಲಿತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕನ್ನಡ ಅನ್ನೋ ಒಂದು ಸಬ್ಜೆಕ್ಟು ನನ್ನ ಮಗ ಎಸ್ಪೆಷಲಿ ತುಂಬ ಚೆನ್ನಾಗಿ ಕಲಿತಾ ಇದ್ದಾನೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಐ ವುಡ್ ಲೈಕ್ ಟು ಥ್ಯಾಂಕ್ ದ ಪ್ರಿನ್ಸಿಪಲ್ ಸರ್ ಆ್ಯಂಡ್ ದ ಟೀಚರ್ಸ್ ಫಾರ್ ಟೀಚಿಂಗ್ ದ ರೈಟ್ ಎಜುಕೇಷನ್ ಟು ದಿ ಚಿಲ್ಡ್ರನ್. ಫಸ್ಟ್ ಪಾಯಿಂಟ್. ಸೆಕೆಂಡ್, ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಷನ್, ಚೆಸ್, ಆ್ಯಕ್ಚುಲಿ ನಾನು ನನ್ನ ಮಗನ ಜೊತೆ ಚೆಸ್ ಆಡಬೇಕಾದ್ರೆ ನನಗೆ ಖುಷಿ ಆಗುತ್ತೆ. ದ ವೇ ಹಿ ಪ್ಲೇಸ್ ಬೋತ್ ದ ಸೈಡ್ಸ್, ಎರಡು ಸೈಡು ಅವನೊಬ್ಬನೇ ಆಡ್ತಾನೆ, ಅದು ಖುಷಿ ಆಗುತ್ತೆ. ನನ್ನ ಮೂನ ಅವನು ಡಿಸೈಡ್ ಮಾಡ್ತಾ ಇದ್ದಾನೆ ಏನು ಮಾಡ್ತೀನಿ ಅಂತೇಳಿ. ನಾಟ್ ಟು ದಿ ಪ್ರೋ ಬಟ್ ಟು ದಿ ಬೇಸಿಕ್ ಈಸ್ ಆಸಮ್. ಮೂರನೇದಾಗಿ ನಾವೆಲ್ಲ ಇವತ್ತು ಸೇರಿರೋ ಹಾಗೆ ಸಂಭ್ರಮ. ಇವತ್ತಿನ ಕಾಲಕ್ಕೆ ಒಂದು ಮದುವೆ ಮಾಡಿ ಸುಧಾರಿಸ್ಕೊಳ್ಳೋದೇ ಕಷ್ಟ ಇದೆ. ಸರ್ರು ಬೆಳಗ್ಗೆ ಟಿಫನ್ ಹಾಕ್ಸಿ, ಮಧ್ಯಾಹ್ನ ಊಟ ಮಾಡಿಸಿ, ರಾತ್ರಿ ಊಟ ಮಾಡಿಸಿ, ಸ್ನ್ಯಾಕ್ಸ್ ಕೊಡಿಸಿ, ಟೀ ಕೊಡಿಸಿ, ಇಷ್ಟು ಜನಕ್ಕೆ ಈ ಥರವಾಗಿ ಸಂಭ್ರಮ ಅಂತ ಹೆಸರಿಟ್ಟು ಸಂಭ್ರಮಿಸೋದೇ ಒಂದು ಸಂಭ್ರಮ ಅನಿಸುತ್ತೆ. ಟು ಬಿ ಫ್ರ್ಯಾಂಕ್, ವಿ ಶುಡ್ ಬಿ ಗ್ರೇಟ್ಫುಲ್ ಎನಫ್ ಟು ಎಂಜಾಯ್ ದಿಸ್ ಸಂಭ್ರಮ. ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟೀಮ್. ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಟು ದ ಸಕ್ಸಸ್ ಫಾರ್ ಎವರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಮಕ್ಕಳು ಟಾಲರಿಂದ ಓದ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪಕ್ಕಾ ಫಾಲೋ ಮಾಡ್ತೀರಾ. ಥ್ಯಾಂಕ್ ಯು ಸರ್. ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಸಾರಿ ಹೊಸ ಚಾಲೆಂಜ್ ತೊಗೊಂಬರ್ತೀರಾ. ಈ ಸಲ ಯಾವ ಚಾಲೆಂಜ್ ತೊಗೊಂಬರ್ಬೇಕು ಅಂದ್ಕೊಂಡಿದ್ದೀರಾ ಸರ್? ನೀವು ಮಕ್ಕಳಿಗೆ ಥ್ಯಾಂಕ್ ಯು ಸರ್. ನಿಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಚೆನ್ನಾಗಿದೆ. ಚಾಲೆಂಜಿಂಗ್ ಹೀಗೆ ಹೋಗ್ತಾ ಇರಲಿ ಅಂತ ಅನ್ಕೊತೀನಿ ಸರ್. ಏಕೆಂದರೆ ನನ್ನ ಎರಡು ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಅವರು ಏನೇ ಕೊಟ್ಟರು ಚಾಲೆಂಜ್ ಆಗಿ ತಗೊತಾರೆ. ಹಾಗಾಗಿ ಕೇಳಿದೆ. ಥ್ಯಾಂಕ್ ಯು ಸರ್. So I'm very happy, and academics wise also I'm very happy, satisfied as always. Thank you so much. I want to tell something about National Prince. Last year I have my both kids I have admitted to in Aditya Public Schools, but because of National Pride School, I heard, I have seen they're giving good education for here. That's what I removed from there, and Aditya Public School I admitted here in the last two, and both girls, and that is my feedback. And I want to say thank you all teachers and school management. Thank you all. ಧನ್ವಿತ್ ಕಿರಣ್ ಇಲ್ಲಿ ಓದ್ತಾ ಇದ್ದಾರೆ ಈ ಶಾಲೆಯಲ್ಲಿ. ತುಂಬ ಸಂತೋಷ. ತುಂಬ ಚೆನ್ನಾಗಿ ನಮಗೂ ಸಹ ಹೇಳ್ಕೊಡ್ತಾರೆ. ಏನೇನೋ ತಪ್ಪಿದ್ರೆ ಅಷ್ಟು ಬೋಲ್ಡ್ ಚೆನ್ನಾಗಿದೆ. ಇದೆಲ್ಲ ಶಿಕ್ಷಕರಿಗೂ ಒಂದೇ ಒಂದು ಲೈನಲ್ಲಿ ನಾನು ಹಾಡು ಮೂಲಕ ಹೇಳಬೇಕು ಅಂದ್ಕೊಂಡಿದ್ದೀನಿ.
ಗುರುಗಳೇ ನಿಮಗೆ ವಂದನೆ, ಮಾಡುವೆವೆಲ್ಲ ಅಭಿವಂದನೆ. ನಿಮ್ಮಯ ಚರಣಕ್ಕೆ ಶಿರಾಭಿವಂದನೆ, ನಿಮ್ಮಯ ಚರಣಕ್ಕೆ ಶಿರಾಭಿವಂದನೆ. ವಂದನೆ ನಿಮಗೆ ಅಭಿವಂದನೆ, ವಂದನೆ ನಿಮಗೆ ಅಭಿವಂದನೆ. ಗಂಧದ ಹಾಗೆ ತೇಯುವ ನಿಮ್ಮಯ ಜೀವನಕ್ಕೆ ವಂದನೆ. ಗುರಿಯನ್ನು ತೋರುವ ಗುರುತರ ಕೆಲಸಕ್ಕೆ, ಗುರಿಯನ್ನು ತೋರುವ ಗುರುತರ ಕೆಲಸಕ್ಕೆ ವಂದನೆ ನಿಮಗೆ ಅಭಿವಂದನೆ, ವಂದನೆ ನಿಮಗೆ ಅಭಿವಂದನೆ. ಶಿಕ್ಷಣವೆಂದರೆ ಶಿಕ್ಷೆಯೂ ಅಲ್ಲ ಎನ್ನುವ ಸಾರುವನು ಅಭಿನಂದನೆ. ಶಾರದ ದರುಶನ ತೋರುವ ನಿಮಗೆ, ಶಾರದ ದರುಶನ ತೋರುವ ನಿಮಗೆ ವಂದನೆ ನಿಮಗೆ ಅಭಿವಂದನೆ, ವಂದನೆ ನಿಮಗೆ ಅಭಿವಂದನೆ. ಮತ್ತು ಮಕ್ಕಳಿಗೆಲ್ಲ ಕಲ್ಚರ್ ಆ್ಯಕ್ಟಿವಿಟೀಸು ಮತ್ತು ಸ್ಪೋರ್ಟ್ಸಲ್ಲಿ ತುಂಬ ಸಪೋರ್ಟ್ ಮಾಡ್ತೀರಾ. ಟೀಚರ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನನಗೆ ಇಬ್ಬರು ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಪಿಕಪ್ ಆಗಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ 3 ಜನ ಮಕ್ಕಳನ್ನು ಜಾಯಿನ್ ಮಾಡಿರೋದು ತುಂಬ ಚೆನ್ನಾಗಿದೆ. ರೂಲ್ಸು ರೆಗ್ಯುಲೇಷನ್ನು ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಯಾವ ಸ್ಕೂಲಲ್ಲೂ ಈ ಥರ ರೂಲ್ಸು ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸು ಯಾವ ಥರನೂ ನಡೆಸೋಲ್ಲ. ನಂಗೆ ಭಾಳ ತುಂಬ ಖುಷಿ ಆಯಿತು ಸರ್. Happy because see, everywhere teachers will teach, schools are there, but here my son is so disciplined. At home he will not listen to our words, but if I say the class teacher name or the sir name, he'll be like, oh mama please don't say, I'll do the things. And everything is good here, and compared to other all the things, I feel this is the best, and that's why my son is here. Thank you. ಟೈಮಿಂಗ್ಸ್ ಬಗ್ಗೆ ಇದ್ದಿದ್ದು ಹೇಳೋ ಹಾಗಿಲ್ಲ. ಪರ್ಫೆಕ್ಟ್ ಅಂದರೆ ಸತೀಶ್ ಸರ್ ಟೈಮಿಂಗ್ಸಲ್ಲಿ 9 ಅಂದರೆ 9ಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರ. ಯಾವಾಗಲೂ ಅಷ್ಟೇ ಸರ್, ಅಷ್ಟು ನೀಟಾಗಿ ಆರ್ಗನೈಸ್ ಮಾಡಿ ಯಾರಿಗೂ ಏನೂ ಪ್ರಾಬ್ಲಮ್ ಆಗ್ದಿರಾ ಕರೆಕ್ಟಾಗಿ ಮಾರ್ನಿಂಗ್ ಟಿಲ್ ನೈಟ್ ಪ್ರೋಗ್ರಾಮ್ನ ಆರಾಮಾಗಿ ಕಾಮ್ ಆ್ಯಂಡ್ ಪೀಸಾಗಿ ಕುತ್ಕೊಂಡು ನೋಡೋ ಹಾಗೆ ಮಾಡಿಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಎಜುಕೇಷನ್ ಈಸ್ ಆಲ್ಸೋ ವೆರಿ ಗುಡ್. ಕಲ್ಚರಲ್ ಆ್ಯಕ್ಟಿವಿಟೀಸು ಪೋಷಿತ ಅಂತೂ ಇವಾಗ ಮುಂಚೆಗಿನ್ನ ಫುಲ್ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾಳೆ, ಬೋಲ್ಡ್ ಆಗಿದ್ದಾಳೆ. ನಿಮ್ಮ ಹೆಸರಲ್ಲ, ಇವಾಗ ಸಹನಾ ಮ್ಯಾಮ್ ಹೆಸರು ಹೇಳಿದ್ರೆ ಸಾಕು, ಶಿ ಈಸ್ ಲೈಕ್ ವೆರಿ ಗುಡ್. ಎಜುಕೇಷನಲ್ಲೂ ತುಂಬ ಚೆನ್ನಾಗಾಗಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್.